ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ನ ಬೇಲ್ ರದ್ದು ಕೋರಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿತ್ತು. ಅದರ ಅರ್ಜಿ ವಿಚಾರಣೆ ಇವತ್ತು ಇತ್ತು. ದರ್ಶನ್ ಮತ್ತು ಗ್ಯಾಂಗ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಜುಲೈ 22ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಆರೋಪಿಗಳ ಜಾಮೀನು ರದ್ದು ಕೋರಿದ್ದಂತಹ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿಯ ವಿಚಾರಣೆ ಆಗಿದೆ. ಮುಂದೂಡಿಕೆ ಆಗಿದೆ ಅರ್ಜಿ ವಿಚಾರಣೆ. ಅರ್ಜಿಯ ವಿಚಾರಣೆ ಜುಲೈ 22ಕ್ಕೆ ಮುಂದೂಡಿದ ಸುಪ್ರೀಂ ದ್ವಿಸದಸ್ಯ ಪೀಠ. ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ, ಬೇರೆ ಕೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದ್ರೆ ಉತ್ತರವನ್ನು ಕೊಡಿ ಅಂತ ಕೇಳಿದೆ ಸುಪ್ರೀಂ ಕೋರ್ಟ್ ಪೀಠ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಇವರ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತ್ತು ರಾಜ್ಯ ಸರ್ಕಾರ. ಅರ್ಜಿಯ ವಿಚಾರಣೆ ಇದೀಗ ಮುಂದೂಡಿದೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ. ಆರೋಪಿಗಳ ಜಾಮೀನನ್ನು ರದ್ದು ಕೋರಿ ಅರ್ಜಿ ವಿಚಾರಣೆ ಆಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಅರ್ಜಿಯ ವಿಚಾರಣೆ ಆಗಿದೆ. ಜುಲೈ 22ಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಿದೆ ಸುಪ್ರೀಂನ ದ್ವಿಸದಸ್ಯ ಪೀಠ. ಬಂಧನದ ಕಾರಣಗಳನ್ನಷ್ಟೇ ಕೇಳ್ತಾ ಇದ್ದೀವಿ, ಬೇರೆ ಏನು ಕೇಳ್ತಾ ಇಲ್ಲ. ಇಫ್ ಇನ್ ಕೇಸ್ ಬಂಧನ ಕಾನೂನು ಬದ್ಧವಾಗಿಲ್ಲ ಅನ್ನೋದಾಗಿದ್ರೆ ಉತ್ತರವನ್ನು ಕೊಡಿ, ಯಾಕೆ ಅಂತ ಹೇಳಿ ಅಂತ ಕೇಳಿದೆ ದ್ವಿಸದಸ್ಯ ಪೀಠ. ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಸದ್ಯಕ್ಕೆ ಇವರುಗಳ ಬೇಲ್ ರದ್ದು ಇಲ್ಲ ಮತ್ತು ಈ ಒಂದು ಅರ್ಜಿಯ ವಿಚಾರಣೆ ಪವಿತ್ರ ಗೌಡ ಸೇರಿದಂತೆ 7 ಪ್ರಮುಖ ಆರೋಪಿಗಳ ಬೇಲ್ ರದ್ದಿನ ಅರ್ಜಿಯ ವಿಚಾರಣೆ ಜುಲೈ 22ಕ್ಕೆ ಮುಂದೂಡಿಕೆ ಆಗಿದೆ. ಸದ್ಯ ದರ್ಶನ್ ಅವರು ಡೆವಿಲ್ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಅವರ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಹೈಕೋರ್ಟ್ ನೀಡಿದಂತಹ ಬೇಲ್ ಆ ಒಂದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅದರ ಅರ್ಜಿ ವಿಚಾರಣೆ ಇವತ್ತಿತ್ತು. ಬಹುಶಃ ಇವತ್ತೇನಾದ್ರು ನಿರ್ಧಾರ ಆಗಿಬಿಡುತ್ತಾ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಬಂಧನದ ಕಾರಣಗಳನ್ನಷ್ಟೇ ಕೇಳ್ತಾ ಇದ್ದೀವಿ, ಕೊಡಿ ಉತ್ತರವನ್ನು. ಮತ್ತು ಇದೇನಾದರೂ ಬಂಧನ ಕಾನೂನುಬದ್ಧವಾಗಿಲ್ಲ ಅನ್ನುವಂಥದ್ದು ಏನಾದ್ರು ಇದ್ರೆ ಪಾಯಿಂಟ್ಸು ದಯವಿಟ್ಟು ಹೇಳಿ ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. ಸದ್ಯಕ್ಕೆ ಇವರುಗಳ ಬೇಲ್ ರದ್ದಿನ ಅರ್ಜಿಯ ವಿಚಾರಣೆ ಜುಲೈ 22ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ದರ್ಶನ್ ಮತ್ತು ಅವರ ಇಡೀ ಗ್ಯಾಂಗ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ, ಪವಿತ್ರ ಗೌಡ ಸೇರಿದಂತೆ 7 ಜನ ಪ್ರಮುಖ ಆರೋಪಿಗಳಿಗೆ ಬೇಲ್ ಕೊಟ್ಟಿದ್ದಂಥದ್ದು ಹೈಕೋರ್ಟ್. ಇದನ್ನು ರದ್ದುಗೊಳಿಸಬೇಕು ಅಂತ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಸುಪ್ರೀಂ ಕೋರ್ಟ್ಗೆ. ಈಗ ಅದಕ್ಕೊಂದಷ್ಟು ತಾವು ಉತ್ತರವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿದೆ ದ್ವಿಸದಸ್ಯ ಪೀಠ. ಜೊತೆಗೆ ಆ ಒಂದು ಅರ್ಜಿಯ ವಿಚಾರಣೆ ಇದೀಗ ಜುಲೈ 22ಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಬೇಲ್ ಮೇಲೆ ಎಲ್ಲ ಆರೋಪಿಗಳು ಹೊರಗಡೆ ಇರಬಹುದು. ಅರ್ಜಿಯ ವಿಚಾರಣೆ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ದರ್ಶನ್ ಅವರನ್ನು ಸೇರಿದಂತೆ ಪವಿತ್ರ ಗೌಡ ಒಟ್ಟು 7 ಜನ ಪ್ರಮುಖ ಆರೋಪಿಗಳು, ಇವರ ಬೇಲ್ ರದ್ದಿನ ವಿಚಾರಣೆ ಮುಂದೂಡಿಕೆ ಆಗಿದೆ. ಡೆವಿಲ್ ಶೂಟಿಂಗಲ್ಲಿ ಕೂಡ ದರ್ಶನ್ ಅವರು ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆ 7 ಜನರಿಗೆ ನೀಡಿದ್ದಂತಹ ಬೇಲನ್ನು ರದ್ದುಗೊಳಿಸಬೇಕು ಅಂತ ಮೇಲ್ಮನವಿ ಸಲ್ಲಿಸಲಾಗಿತ್ತು ಸುಪ್ರೀಂ ಕೋರ್ಟ್ಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹತ್ತಿರ ವರ್ಷದ ಮೇಲೆ ದರ್ಶನ್ ಅವರು ಸೇರಿದಂತೆ ಪ್ರಮುಖ ಆರೋಪಿಗಳು ಜೈಲುವಾಸವನ್ನು ಅನುಭವಿಸಿದರು. ತದನಂತರದಲ್ಲಿ 2024 ಡಿಸೆಂಬರ್ ಹೊತ್ತಿಗೆ ಇವರುಗಳಿಗೆ ಹೈಕೋರ್ಟ್ ಬೇಲನ್ನು ಮಂಜೂರು ಮಾಡಿತು. ಅದಾದ ಮೇಲೆ ಒಂದಷ್ಟು ಷರತ್ತುಗಳ ಮೇಲೆ ದರ್ಶನ್ ಅವರು ಸೇರಿದಂತೆ ಪ್ರಮುಖ ಆರೋಪಿಗಳಿಗೆ ಬೇಲ್ ನೀಡಲಾಗಿತ್ತು. ಎಲ್ಲವೂ ಕೋರ್ಟ್ ಪರ್ಮಿಷನ್ ಜೊತೆಗೆ ತಾವು ಎಲ್ಲರೂ ಹೋಗೋದಿದ್ದರೂ ಕೂಡ, ಮತ್ತು ಇತ್ತೀಚೆಗೆ ಕೂಡ ದರ್ಶನ್ ಅವರ ವಿಚಾರದಲ್ಲಿ ವಿದೇಶಕ್ಕೆ ಪ್ರಯಾಣ ಬೆಳೆಸೋದಕ್ಕೆ ಕೋರ್ಟ್ಗೆ ಮನವಿ ಮಾಡಿದರು. ಕೋರ್ಟ್ ಅದಕ್ಕೂ ಕೂಡ ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿತ್ತು. ದರ್ಶನ್ ಅವರ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ವಿದೇಶಕ್ಕೆ ಹೋಗಬೇಕಾದಂಥ ಸಂದರ್ಭ ಇದ್ದಂಥ ಕಾರಣಕ್ಕೆ ಕೋರ್ಟ್ ಮೊರೆ ಹೋಗಿದ್ದರು ದರ್ಶನ್ ಪರ ವಕೀಲರು. ಹೀಗಾಗಿ ಕೋರ್ಟ್ ಕೂಡ ಅನುಮತಿ ನೀಡಿತ್ತು ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗೋಕ್ಕೆ. ಸದ್ಯಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದ್ದು, ದರ್ಶನ್ ಕೊಲೆ ಕೇಸಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿ ಇಲ್ಲ. ಆರೋಪಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಸರ್ಕಾರದ ಆಕ್ಷೇಪಣೆ ದಾಖಲೆ ಪರಿಶೀಲಿಸಿದ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ದರ್ಶನ್ ಕೊಲೆ ಕೇಸಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಯೇ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಆಕ್ಷೇಪಣೆ ದಾಖಲೆಯನ್ನು ಪರಿಶೀಲಿಸಿದೆ ಸುಪ್ರೀಂನ ದ್ವಿಸದಸ್ಯ ಪೀಠ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು.
ಅವರು ಕೊಲೆ ಕೇಸಲ್ಲಿ ಭಾಗಿಯಾಗಿರೋದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸುಪ್ರೀಂನ ದ್ವಿಸದಸ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಈ ಒಂದು ಕೇಸಲ್ಲಿ ದರ್ಶನ್ ಅವರ ಭಾಗಿತ್ವದಕ್ಕೆ ಸಾಕ್ಷಿಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಾವು ಸರ್ಕಾರದ ಆಕ್ಷೇಪಣೆಯನ್ನು ದಾಖಲೆಯನ್ನು ಪರಿಶೀಲಿಸಿದ್ರೆ ಗೊತ್ತಾಗುತ್ತೆ, ಮತ್ತು ಹೈಕೋರ್ಟ್ನ ಆದೇಶದಲ್ಲಿ ಕೂಡ ಚಡಪಡಿಕೆ ಇದೆ, ಸರಿಯಾದಂಥ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ದರ್ಶನ್ ಮತ್ತು ಗ್ಯಾಂಗ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನ್ನ ಪರ ವಾದ ಮಂಡಿಸಲು ವಕೀಲರನ್ನು ಬದಲಿಸಿದ್ದಾರೆ ನಟ ದರ್ಶನ್. ಮನು ಸಿಂಘ್ವಿ ಬದಲು ಕಪಿಲ್ ಸಿಬಲ್ಗೆ ಆರೋಪಿ ದರ್ಶನ್ ಮಣೆ ಹಾಕಿದ್ದಾರೆ. ಮನು ಸಿಂಘ್ವಿ ಪುತ್ರ ರಾಜ್ಯ ಸರ್ಕಾರದ ವಕೀಲರಾಗಿರುವಂಥ ಹಿನ್ನೆಲೆ ಲಾಯರ್ನೇ ಬದಲಾಯಿಸಿಬಿಟ್ಟಿದ್ದಾರೆ ದರ್ಶನ್. ವಾದದಿಂದ ಹಿಂದೆ ಸರಿದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ದರ್ಶನ್ ಪರ ವಾದ ಮಾಡೋದನ್ನು ನಿಲ್ಲಿಸಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ಮಗ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವಂಥ ಕಾರಣಕ್ಕೆ ದರ್ಶನ್ ಅವರ ಲಾಯರನ್ನೇ ಬದಲಾಯಿಸಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದರ್ಶನ್ ಮತ್ತು ಗ್ಯಾಂಗ್ನ ಈ ಬೇಲ್ ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದಂಥ ಅರ್ಜಿ ಇದೀಗ ಮುಂದೂಡಿಕೆ ಆಗಿರುವಂಥದ್ದು ಜುಲೈ 22ಕ್ಕೆ. ಜೊತೆಗೆ ದರ್ಶನ್ ಅವರು ತಮ್ಮ ಲಾಯರ್ನೇ ಬದಲಾಯಿಸಿದ್ದಾರೆ ಅಂತ, ಅವ್ರ ಮಗ ರಾಜ್ಯ ಸರ್ಕಾರದ ಪರ ಇರೋದ್ರಿಂದ ಅಭಿಷೇಕ್ ಮನು ಸಿಂಘ್ವಿ ಅವರನ್ನೇ ಬದಲಾಯಿಸ್ಬಿಟ್ಟು ಬೇರೆಯವರಿಗೆ ಮಣೆ ಹಾಕಿದ್ದಾರೆ ಅಂತ ಏನಾಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಸಂತೋಷ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಹೈಕೋರ್ಟ್ ನೀಡಿರುವ ಜಾಮೀನು ಅರ್ಜಿಯನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಪ್ರಮುಖವಾಗಿ ಕಳೆದ ಬಾರಿ ಕೂಡ ವಿಚಾರಣೆ ತೆಗೆದುಕೊಂಡಿದ್ದು, ವಿಚಾರಣೆ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಕ್ಕೋಸ್ಕರವಾಗಿ ಆರೋಪಿಗಳ ಪರ ವಕೀಲರಿಗೆ ಸೂಚನೆ ನೀಡಿದ ಬಳಿಕವಾಗಿ ಇವತ್ತು ಮತ್ತೆ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಇವತ್ತು ವಿಚಾರಣೆ ಕೈಗೆತ್ತಿಕೊಂಡು ದ್ವಿಸದಸ್ಯ ಪೀಠ ಪ್ರಮುಖವಾಗಿ ಪೊಲೀಸ್ ರಾಜ್ಯ ಸರ್ಕಾರಕ್ಕೆ ಕೆಲವಷ್ಟು ಪ್ರಶ್ನೆಗಳು ಕೇಳುವಂತ ಕೆಲಸವನ್ನ ಕೂಡ ಮಾಡಿದೆ. ಅರೆಸ್ಟು ಸರಿಯಾದ ರೀತಿಯಲ್ಲಿ ತೋರಿಸಿಲ್ಲ ಅನ್ನುವಂತ ಕಾರಣದಿಂದಾಗಿ ಹೈಕೋರ್ಟ್ ಜಾಮೀನು ನೀಡಿದೆ. ಅರೆಸ್ಟ್ ಅನ್ನ ನೀವು ಸರಿಯಾದ ರೀತಿಯಾಗಿ ತೋರಿಸಿದ್ರೆ ಇಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನಮಗೆ ಕೊಡಿ ಅನ್ನುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೂಚನೆ ಕೊಟ್ಟು ವಿಚಾರಣೆಯನ್ನು ಜುಲೈ 22ಕ್ಕೆ ಮುಂದಿರುವಂತದ್ದು. ಜೊತೆಗೆ ದರ್ಶನ್ ಪರ ವಕೀಲರು ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಹಿಂದೆ ಸರಿರುವಂತದ್ದು. ಕಪಿಲ್ ಸಿಬಲ್ ಅವರು ವಾದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಅವರ ಅಭಿಷೇಕ್ ಮನು ಸಿಂಘ್ವಿ ಅವರ ಪುತ್ರ ಏನಂದ್ರೆ ರಾಜ್ಯ ಸರ್ಕಾರದ ಪರ ವಕೀಲರಾಗಿರುವುದಾಗಿ ಈ ಪ್ರಕರಣದಲ್ಲಿ ತಂದೆ ಮಗನ ನಡುವೆ ವಾದ ಪ್ರತಿವಾದ ಆಗುವಂತ ಸಾಧ್ಯತೆ ಇರುವಂತದ್ದು ಮತ್ತು ಆರೋಪಗಳು ಕೂಡ ಕೇಳಿಬರುವಂತದ್ದು. ಹಾಗಾಗಿ ದರ್ಶನ್ ಅವರು ಅಡ್ವೊಕೇಟ್ ಅನ್ನ ಚೂಸ್ ಮಾಡಿ ಈಗ ಕಪಿಲ್ ಸಿಬಲ್ ಅವರಿಗೆ ಮನೆ ಹಾಕಿರುವಂತದ್ದು. ಸದ್ಯ ಮುಂದೆ ಅವರೇ ಈ ಪ್ರಕರಣದ ಬಗ್ಗೆ ಆರ್ಗ್ಯುಮೆಂಟ್ ಮಾಡುವಂತದ್ದು, ವಾದ ಮಾಡುವಂತ ಕೆಲಸವನ್ನ ಮಾಡಲಿದ್ದಾರೆ. ಈ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನ ಜುಲೈ 22ಕ್ಕೆ ಮುಂದೂಡಿರುವಂತದ್ದು. ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.